कहाँ से आएगी? इस तरफ आएगा, इस तरफ आएगा पानी। अच्छा अभी टाइम है थोड़ा रुको। ಫ್ರೆಂಡ್ಸ್, ಈಗ ದೂದ್ ಸಾಗರ್. ಓಕೆ, ನಾನು ಗೋವಾಕ್ಕೆ ಎಷ್ಟು ಸರಿ ಬಂದಿದ್ದೀನಿ, ಕಾರಲ್ಲೇ ಬಂದಿದ್ದೀನಿ, ಬಿಟ್ಟರೆ ಟ್ರೈನಲ್ಲಿ ಬಂದಿಲ್ಲ, ಬಸ್ಸಲ್ಲಿ ಬಂದಿದ್ದೀನಿ. ಫಸ್ಟ್ ಟೈಮ್ ನಾನು ಹಗಲೊತ್ತಲ್ಲಿ. ಸೊ ನಾನು ದೂದ್ ಸಾಗರ್ ನೋಡೋಕ್ಕೋಸ್ಕರ ಬೆಳಗಾಂ ಟ್ರೈನ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ದೂದ್ ಸಾಗರ್ ನೋಡೋಣವಾ? ರೆಡಿನಾ ನೋಡಿ ಹೇಗೆ ಟ್ರೈನ್ ತಿರುಗ್ತಾ ಇದೆ. ಇಲ್ಲಿ ಸ್ವಲ್ಪ ನಿಲ್ಲಿಸ್ತಾರಂತೆ. ಸೊ ನೋಡೋಣ ದೂದ್ ಸಾಗರ್ ಹೇಗಿರುತ್ತೆ ಅಂತ ನೋಡೋಣ. ಓಕೆನಾ? ಸೊ ಈಗ ದೂದ್ ಸಾಗರ್ ನೋಡೋಣವಾ? ಸೊ ಎಲ್ಲ ಕಡೆ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಎಲ್ಲ ಕಡೆ ಜೋರು ಮಳೆ ಇದೆ. ರಾಜಸ್ಥಾನದಲ್ಲೂ ಸಹ ಮಳೆ ಇದೆ ಅಂತೆ. ಹೇಗಿರುತ್ತೆ ದೂದ್ ಸಾಗರ್ ಅಂತ ನಾನು ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ನೋಡಿದ್ದೆ. ಅದಾದಮೇಲೆ ಇವತ್ತೇ ನೋಡೋದು. ಇನ್ನೂ ಲೇಟ್ ಆಗುತ್ತೆ, ನೋಡೋಣ ದೂದ್ ಸಾಗರ್. ಸೊ ನಾನು ಫಸ್ಟ್ ಟೈಮ್ ದೂದ್ ಸಾಗರ್ ನೋಡ್ತಾ ಇದ್ದೀನಿ. ಸೊ ನಾನು ಬೇರೆಯವ್ರ ಮೊಬೈಲಲ್ಲಿ ನೋಡಿದ್ದೆ. ಸೊ ಇವತ್ತು ನಮ್ಮ ಮೊಬೈಲಲ್ಲಿ ನಾನು ತೊಗೊಂಡಿರೋ ಹೊಸ ಓಪೋ 31 Pro ಅಲ್ಲಿ ಸಹ ಈ ಒಂದು ಏನಿದೆ ನೀರಿನ ಜಲಧಾರೆ. ಸೊ ದೂದ್ ಸಾಗರ್ ನೋಡೋಣ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಟ್ರೈನಲ್ಲಿ ರೀಚ್ ಆಗುತ್ತೆ. ಸೊ ನೋಡಿ, ಗಿಡ ಎಲ್ಲಿ ರೈಲ್ವೆ ಟ್ರ್ಯಾಕ್ ನಡುವೆ ಸಹ ಬೆಳೆದಿದೆ. ವೇಟಲ್ಲ. ಸೊ ದೂದ್ ಸಾಗರಕ್ಕೆ ಹೋಗೋಣ. ಈಗ ನಾವು ಡೀಪೆಸ್ಟ್ ಜಂಗಲಲ್ಲಿದ್ದೀವಿ. ಇನ್ನು ನಿಯರ್ ಬೈ ದೂದ್ ಸಾಗರ್. ಸೊ ನೋಡೋಣ, ಅದು ಈ ಕಡೆಯಿಂದ ಆ ಕಡೆ ಹರಿಯುತ್ತೋ, ಆ ಕಡೆಯಿಂದ ಈ ಕಡೆ ಹರಿಯುತ್ತೋ ಗೊತ್ತಿಲ್ಲ. ಮೈನಾ ಫಿಲ್ಮಲ್ಲಿ ನೋಡಿದ್ವಿ, ಬಿಟ್ಟರೆ ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ನೋಡಿದ್ದೆ. ಇವತ್ತು ನಮ್ಮ ಮೊಬೈಲಲ್ಲಿ ಭಯ ಆಗ್ತಿದೆ, ಮೊಬೈಲ್ ಬಿದ್ದೋಗ್ಬಿಡುತ್ತಾ ಅಂತ. ಸೊ ಧೈರ್ಯವಾಗಿ 2 ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ನಮ್ಮ ರೈಲ್ವೆಯಲ್ಲಿರೋ TC ಹೇಳಿದರು, ಮೊದಲು ಈ ಕಡೆ ಬರುತ್ತಂತೆ, ಆಮೇಲೆ ಆ ಕಡೆ ನೋಡಬೇಕಂತೆ. ಸೊ ನೋಡೋಣ, ಕಾಯ್ತಾ ಇದ್ದೀನಿ. ಸೊ ಈಗ ಬರುತ್ತಂತೆ, ನೋಡೋಣ. ಸೊ ನಾನು ಕಾಯ್ತಾ ಇದ್ದೀನಿ. ಸೊ ನೀವು ಕಾಯ್ತಾ ಇದ್ದೀರಾ? ಸೊ ಭಯ ಆಗ್ತಿದೆ. ಏನೋ ಬಿದ್ದಿತ್ತು, ನೋಡಿದ್ರ ಅಲ್ಲಿ? ಐ ಥಿಂಕ್ ಏನೋ ಇದ್ದಿದ್ದು ಅನಿಸುತ್ತೆ. ಸೊ ಈಗ ನಾವು ಕಾಯ್ತಾ ಇದ್ದೀವಿ. ಸೊ ನನ್ನ ಜೊತೆ ನೀವು ಸಹ ದೂದ್ ಸಾಗರ್ ನೋಡೋಕೆ ಕಾಯ್ತಾ ಇದ್ದೀರಾ? ಆಲ್ಮೋಸ್ಟ್ ನೋಡಿರ್ತೀರಾ, ನೋಡಿಲ್ಲ ಅಂತಿಲ್ಲ. ಸೊ ನೇತ್ರನ ಜೊತೆಯಲ್ಲಿ ನೋಡೋದು ಬೇರೆ. ಈಗ ಫುಲ್ಲು ಗುಡ್ಡದ ಒಳಗೆ, ಸುರಂಗದ ಒಳಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಐ ಥಿಂಕ್ ಅಂದ್ಕೊಂಡಿದ್ದೀನಿ, ರಿಯಲಿ ಡೋಂಟ್ ನೋ. ಅವಾಗಿಂದ ಗುಡ್ಡದ ಒಳಗಡೆನೇ ಹೋಗ್ತಾ ಇದ್ದೀವಿ. ದೂದ್ ಸಾಗರ್ ಕಾಣಿಸ್ತಾನೇ ಇಲ್ಲ. ಸೊ ನೋಡೋಣ. ಅದು ನನಗೆ ಕಾಡಿಸ್ತಾ ಇದೆ ದೂದ್ ಸಾಗರ್, ಯಾಕೋ ಜಲ್ದಿ ಬರ್ತಾನೆ ಇಲ್ಲ ಮರ. ಇದು ಇಷ್ಟೊತ್ತಿಂದ ವಿಡಿಯೋ ಮಾಡ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ. ಆಮೇಲೆ ಬೆಟ್ಟ ಗುಡ್ಡ ಭಾಳ ಅಂದರೆ ಏನಂತಾರಲ್ಲ, ಗುಹೆ ಒಳಗೆ ಹೋಗ್ತಾ ಇದೆ ಟ್ರೈನು. ಸೊ ಈ ಸರಿನೂ ಗುಹೆ ಒಳಗೆ ಹೋಗ್ಬೋದು ಅನ್ಸುತ್ತೆ, ಐ ಡೋಂಟ್ ನೋ. ನೋಡೋಣ ಗುಹೆ ಒಳಗೆ ಹೋಗುವಾಗ ಹೋಗುತ್ತಾ. ಗಾಡ್, ಸೋ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ನಾನು ನೋಡಿದೆ ಜೋಗ ಜಲಪಾತ ನೋಡಿದ್ದೆ, ಅದಾದಮೇಲೆ ಸತೋಡಿ ಫಾಲ್ಸು ನೋಡಿದ್ದೆ. ಸೊ ಫಸ್ಟ್ ಟೈಮ್ ನಾನು ದೂದ್ ಸಾಗರ್ ನೋಡ್ತಾ ಇರೋದು. ಸೋ ಮೈ ಗಾಡ್, ನೋಡಿ ಫ್ರೆಂಡ್ಸ್, ಓ ಮೈ ಗಾಡ್. ಕಾಣಿಸ್ತಾ ಇದೆಯಾ? ರಿಯಲಿ ನಾವು ಹೋಗ್ತಾ ಇದ್ದೀವಿ ದೂದ್ ಸಾಗರ. ವಿಶ್ವ ನೋಡು.
ऊपर आया 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 ಸೊ ನಾವೀಗ ಹೋಗ್ತಾ ಇದ್ದೀವಿ ನೋಡಿ, ಅಂಡರ್ ಗ್ರೌಂಡಲ್ಲಿ ಹೋಗ್ತಾ ಇದ್ದೀವಿ. ಸಾರಿ, ಗುಹೆಯೊಳಗೆ ಹೋಗ್ತಾ ಇದ್ದೀವಿ. ಬೆಟ್ಟದ ನಡುವೆ ಕೊರೆದು ಮಾಡಿರುವಂಥದ್ದು. ಸೊ ಅದರಲ್ಲಿ ಹೋಗ್ತಾ ಇದ್ದೀವಿ. ಇದಾದ ಮೇಲೆ ಈಗ ದೂದ್ ಸಾಗರ್. ಸೊ ಫುಲ್ ಕತ್ತಲಾಗಿದೆ. और आएगा God, oh my God. ಇಲ್ಲಿ ನೋಡಿ, ಅಲ್ಲಿಂದ ಹರಿಯೋ ನೀರು ಅವ್ರಿಗೆ ಬರಾಯಿಗ. ವಾವ್, देखो ಕಾಣಿಸ್ತಾ ಇದೆಯಾ? इधर दिख रहा है, देखो नीचे से. वाव, ಇದೇ ನೋಡಿ ಪ್ರಕೃತಿ ಚಿತ್ರ ಅಂತ ಹೇಳೋದು. ಇದ್ರಲ್ಲ ಫ್ರೆಂಡ್ಸ್, ಅಲ್ಲಿಂದ ನೀರು ಹರಿದು ಅದು ಸಹ ಸಮುದ್ರಕ್ಕೆ ಸೇರುತ್ತೆ. ಸೊ ಅದಕ್ಕೆ ಹೇಳೋದು, ಪ್ರಕೃತಿಯನ್ನು ಪ್ರೀತಿಸಬೇಕು, ಪ್ರಕೃತಿಯನ್ನು ಪೂಜಿಸಬೇಕು ಅಂತ. ಸೊ ಹೇಗಿದೆ ಪ್ರಕೃತಿ ನೋಡಿ. ದೂದ್ ಸಾಗರ್ ಅಂತೂ ಅಮೇಝಿಂಗ್ ಆಗಿತ್ತು. ನಾನು ಆ್ಯಕ್ಚುಲಿ ಮಲಗಿಬಿಟ್ಟಿದ್ದೆ. ನನ್ನ ಪಕ್ಕದಲ್ಲಿರೋ ಒಂದು ಪುಟಾಣಿ ಪಾಪು ಹೇಳ್ತು ನನಗೆ, ಆಂಟಿ ನೀವು ದೂದ್ ಸಾಗರ್ ನೋಡಲ್ವಾ, ಮಲ್ಕೊಬಿಟ್ರಲ್ಲ ಅಂತ. ಸೊ ಆವಾಗ ನಾನು ಎದ್ದು ದೂದ್ ಸಾಗರ್ ನೋಡಿದ್ದು.